ಹಾಯ್ ಗೈಸ್, ವೆಲ್ಕಮ್ ಟು ಆರ್ ಎಸ್ ಕುಕಿಂಗ್ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಹೇಳೋಕ್ಕಾಗೋದಿಲ್ಲ ಹೆಸರು. ಸೊ ನಿಮಗೆ ಗೊತ್ತಿದ್ದರೆ ಅದನ್ನೇ ಕಮೆಂಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಇದಕ್ಕೆ ಎರಡು ಹೆಸರು ಅಂತ ಕರೀತಾರೆ. ಎರಡು ಹೆಸರು ಯಾವುದಂತ ನಾನು ಲಾಸ್ಟಲ್ಲಿ ಹೇಳ್ತೀನಿ. ಹಾಗೆ ನಿಮಗೆ ಫಸ್ಟಿಗೆ ಗೊತ್ತಿದ್ದರೆ ಅದಕ್ಕೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಇದನ್ನು ಮಾಡ್ತಿರೋದಕ್ಕೆ ಹೆಸರು ಗೊತ್ತಿಲ್ಲ ಹೆಸರು, ಅದಕ್ಕೆ ನೀವೇ ಹೆಸರು ಬೇಕಾದರೂ ಇಟ್ಕೋಬೋದು. ಸೊ ನೋಡಿ, ಇಲ್ಲಿ ಫಸ್ಟಿಗೆ ದಪ್ಪಾಗಿ ನಾನು ಮೆಣಸಿನ್ಕಾಯಿನ ಕಟ್ ಮಾಡ್ಕೊತಿದ್ದೀನಿ. ಹೆಸರಿಲ್ಲ ಅಂತ ಯಾರು ವಿಡಿಯೋನ ಕೊನೆಯ ತನಕ ನೋಡದೇ ಇರಬೇಡಿ. ಸೊ ತುಂಬಾ ರುಚಿಯಾಗಿದೆ, ಇದಕ್ಕೆ ತಿನ್ನೋದಕ್ಕೆ ತುಂಬ ರುಚಿಯಾಗಿರುತ್ತೆ. ಈವ್ನಿಂಗ್ ಸ್ನ್ಯಾಕ್ಸ್ನು ಕೂಡ ಹೌದು, ತುಂಬಾ ಟೀ ಜೊತೆಗೆ ಚೆನ್ನಾಗಿರುತ್ತೆ. ಸೊ ಫಸ್ಟಿಗೆ ಗೊತ್ತಾಯ್ತಲ್ವ, 2-3 ಮೆಣಸಿನ್ಕಾಯಿನ ಈ ಥರ ದಪ್ಪಾಗಿ ಕಟ್ ಮಾಡ್ಕೊಳ್ಳಿ. ಆನಂತರ ಕೊತ್ತಂಬರಿ ಸೊಪ್ಪು, ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಲೇಬೇಕು, ರುಚಿಯಾಗಿರುತ್ತೆ ಕೊತ್ತಂಬರಿ ಸೊಪ್ಪು ಹಾಕಿದ್ರೇ. ಸೊ ಸಣ್ಣದಾಗಿ ಕಟ್ ಮಾಡ್ಕೋಬೇಕು, ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ ಕೊತ್ತಂಬರಿ ಸೊಪ್ಪನ್ನು. ಹಾಗೆ ಇಲ್ಲಿ ಸ್ಪ್ರಿಂಗ್ ಆನಿಯನ್ನ ತೊಗೊಂಡಿದ್ದೀನಿ. ಸ್ಪ್ರಿಂಗ್ ಆನಿಯನ್ನ ಮುಂದ್ಗಡೆ ಇರುತ್ತೆ ನೋಡಿ ವೈಟ್, ಅದನ್ನು ಸಣ್ಣದಾಗಿ ಕಟ್ ಮಾಡ್ಕೊಳಕ್ಕೆ ಹೋಗ್ಬೇಡಿ, ದಪ್ಪದಾಗಿ ಇರಲಿ ನಡೀತದೆ. ಹಾಗೆ ಸ್ಪ್ರಿಂಗ್ ಆನಿಯನ್ನು ಕೂಡ ಅದನ್ನು ನಾವು ಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡಿರ್ತೀವಿ ನೋಡಿ, ಅದಕ್ಕಿಂತಲೂ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ, ತಿನ್ನಬೇಕಾದ್ರೆ ಗೊತ್ತಾಗಬೇಕು ಬಾಯಿಯಲ್ಲಿ. ಸೊ ಹಾಗಾಗಿ ಸಣ್ಣದಾಗಿಯೇ ಕಟ್ ಮಾಡ್ಕೊಳ್ಳಿ ಅದನ್ನು. ಸೊ ಇವಾಗ ಎಲ್ಲ ಮೆಣಸಿನ್ಕಾಯಿ ಹಾಗೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿದ್ರೆ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕ್ಕೊಳ್ಳಿ. ಸೊ ಇಷ್ಟು ಎಲ್ಲ ಹಾಕ್ಕೊಂಡಾದ್ಮೇಲೆ ಇದಕ್ಕೆ ನಾವು ಕಡಲೆ ಹಿಟ್ಟನ್ನು ಯೂಸ್ ಮಾಡ್ಕೋಬೇಕಾಗತ್ತೆ. ಸೊ ಕಡಲೆ ಹಿಟ್ಟು ನೋಡಿಕೊಂಡು ಹಾಕ್ಕೊಳ್ಳಿ, ನಿಮಗೆ ಎಷ್ಟು ಬೇಕೋ ಅಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಳ್ಳಿ. ಹಾಗೆ ಸ್ವಲ್ಪ ಕ್ರಿಸ್ಪಿಯಾಗಿ ಬೇಕಂದರೆ ಸ್ವಲ್ಪ ಅಕ್ಕಿ ಹಿಟ್ಟನ್ನ ಕೂಡ ಯೂಸ್ ಮಾಡ್ಕೋಬೋದು. ಸೊ ಇದನ್ನು ಕೂಡ ಕ್ರಿಸ್ಪಿಯಾಗಿ ಬರುತ್ತೆ. ಸ್ವಲ್ಪ ಇನ್ನೂ ಜಾಸ್ತಿ ಉಳಿದ ಮೇಲೂ ಕ್ರಿಸ್ಪಿಯಾಗಿರ್ಬೇಕಂದ್ರೆ ಸ್ವಲ್ಪ ಅಕ್ಕಿ ಹಿಟ್ಟನ್ನ ಹಾಕ್ಕೋಬೇಕು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅಜ್ವಾಯಿನು ಅಂದರೆ ಓಂಕಾಳು ಮತ್ತು ಜೀರಿಗೆ, ಹಾಗೆ ಸ್ವಲ್ಪ ಅಡುಗೆ ಸೋಡಾ, ಇಷ್ಟೂ ಹಾಕ್ಕೊಂಡ್ಮೇಲೆ ಮಿಕ್ಸ್ ಮಾಡ್ಕೊಳ್ಳಿ ಕರೆಕ್ಟಾಗಿ. ಅಥವಾ ಡೈರೆಕ್ಟ್ ನೀವು ಡ್ರೈ ಏನಾರೇ ಮಾಡ್ತಿದ್ರೆ ಇದಕ್ಕೆ ಹೆಸರು ಲಾಸ್ಟಲ್ಲಿ ಹೇಳ್ತೀನಿ ಅಂತ ಹೇಳಿದ್ನಲ್ವ. ಸೊ ಹಾಗಾಗಿ ನೀವು ಡ್ರೈ ಸ್ವಲ್ಪ ನೀರು ಹಾಕ್ಕೊಂಡು ಗಟ್ಟಿಯಾಗಿ ಕಲಿಸ್ಕೊಂಡು ಕೂಡ ಎಣ್ಣೆಯಲ್ಲಿ ಬಿಡ್ಬೋದು. ಸೊ ಈ ಥರ ನಾನು ಕಲಿಸ್ಕೊತಾ ಇದ್ದೀನಿ ನೋಡಿ, ಬೀಟ್ ಮಾಡೋ ಟೈಪು. ಇದನ್ನು ಚಪಾತಿ ಹಿಟ್ಟು ಕಲಿಸ್ತೀವಿ ನೋಡಿ, ಆ ಥರ ಕಲ್ಸೋಕ್ಕೆ ಹೋಗಬೇಡಿ. ಬೀಟ್ ಮಾಡ್ತೀವಿ ನೋಡಿ, ಆ ಥರ ಕಲಿಸ್ಕೊಂಡ್ರೆ ಸಾಕು. ಜಸ್ಟು ಅಂದರೆ ಜಿಗಿ ಆಗಿಬಿಡುತ್ತೆ, ಜಾಸ್ತಿ ಆ ಥರ ಕಲಿಸ್ಕೊಳಕ್ಕೆ ಹೋಗಬೇಡಿ. ಸೊ ನಾರ್ಮಲಾಗಿ ಬೀಟ್ ಮಾಡ್ತೀವಿ ನೋಡಿ, ಆ ಥರ ಕಲಿಸ್ಕೊಂಡ್ರೆ ಸಾಕು. ಸೊ ಹಿಟ್ಟು ಕರೆಕ್ಟಾಗಿ ರೆಡಿ ಆಗಿದೆ. ಇವಾಗ ಸ್ಪೂನ್ನ ಯೂಸ್ ಮಾಡ್ತಾ ಇದ್ದೀನಿ, ಅಂದರೆ ಎಣ್ಣೆಯಲ್ಲಿ ಸ್ಪೂನ್ಲೇನೆ ಹಾಕಬೇಕು. ಸೊ ಹಾಗಾಗಿ ಸ್ಪೂನ್ನ ಯೂಸ್ ಮಾಡ್ತಾ ಇದ್ದೀನಿ ನಾನು. ಸ್ವಲ್ಪ ಎಣ್ಣೆನೇ ಹಾಕ್ಕೊಳ್ಳಿ, ಜಾಸ್ತಿ ಎಣ್ಣೆ ಹಾಕ್ಕೊಂಡು ಕರ್ಕೊಳ್ಳೋಕೆ ಹೋಗಬೇಡಿ. ಏಕೆಂದರೆ ಎಣ್ಣೆ ಉಳಿದ ಮೇಲೆ ಮತ್ತೆ ರಿಪೀಟ್ ಯೂಸ್ ಮಾಡಬಾರ್ದು ಆ ಎಣ್ಣೆನ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನೋಡಿ, ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ತೋರಿಸ್ತಾ ಇದ್ದೀನಿ. ಸೊ ಈ ಥರ ಹೈ ಫ್ಲೇಮಲ್ಲಿ ಇಟ್ಕೊಳ್ಳೋಕೆ ಹೋಗಬೇಡಿ, ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಹೈ ಫ್ಲೇಮಲ್ಲಿ ಇಡಲ್ಲ, ಸ್ವಲ್ಪ ಸೀದೋಗೋ ಸ್ಮೆಲ್ ಬರುತ್ತೆ. ಸೊ ಸೀದೋದ್ರೆ ಚೆನ್ನಾಗಿ ಬರೋದಿಲ್ಲ. ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಅದು ಉಬ್ಬಿ ಬರೋ ತನಕ, ಅಂದರೆ ತಾನಾಗೆ ಓಪನ್ ಆಗಿ ಬರೋ ತನಕನೇ ಬಿಡಿ. ಸೊ ಒಂದು ಸತಿ ಒಂದು ರೌಂಡ ಅಥವಾ ಎರಡು ರೌಂಡಲ್ಲೇ ಕೂಡ ಇದು ಬೇಗನೆ ಬೆಂದುಬಿಡುತ್ತೆ, ಹಾಗೇನೂ ಲೇಟ್ ಆಗೋದಿಲ್ಲ. ಸೊ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ. ಇವಾಗ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಅದನ್ನು ನಾವು ತಕ್ಕೋಬೇಕಾಗತ್ತೆ. ಸೊ ನೋಡಿ, ಇವಾಗ ಕಲರ್ ಕರೆಕ್ಟಾಗಿ ಬಂದಿದೆ. ಹಾಗೆ ಗೈಸ್, ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋ ಇಷ್ಟ ಆಗಿತ್ತಂದರೆ ಲೈಕ್ ಕೊಡಿ. ಹಾಗೆ ಇದರ ಹೆಸರು ಏನಂತಲೂ ಕೂಡ ನೀವು ಕಮೆಂಟ್ ಮಾಡಿ ತಿಳಿಸಿ ಕಮೆಂಟ್ ಬಾಕ್ಸಲ್ಲಿ. ಫಸ್ಟ್ ಟೈಮ್ ನೋಡೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತಾ ಇದ್ದೀನಿ. ಸೊ ಸೆಕೆಂಡ್ ರೌಂಡನ್ನು ಕೂಡ ನಾನು ಅದೇ ಥರ ಹಾಕ್ಕೊಂಡಿದ್ದೀನಿ. ಸೊ ಗೈಸ್, ಇನ್ನೂ ವೆರೈಟಿ ಆಫ್ ರೆಸಿಪಿ ಆಲ್ರೆಡಿ ನನ್ನ ಚಾನಲ್ ಒಳಗೆ ಅದಾವೆ, ಹೋಗಿ ಒಂದ್ಸಲ ನೀವು ಚೆಕ್ ಮಾಡಿಕೊಂಡು ನೋಡಿ, ಹಾಗೆ ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ಸೆಕೆಂಡ್ ರೌಂಡನ್ನು ಕೂಡ ಅದೇ ಥರ ಕಲರ್ ಚೇಂಜ್ ಆದಮೇಲೆ, ಫ್ರೈ ಆದಮೇಲೆ ಕಲರ್ ಚೇಂಜ್ ಆಗುತ್ತೆ. ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ತೆಗೆದು ನೆಕ್ಸ್ಟ್ ಮತ್ತೊಂದು ರೌಂಡನ್ನು ಹಾಕೋಬೇಕಾಗತ್ತೆ. ಸೊ ಒಂದೇ ಸತಿ ಆಗುವಷ್ಟು ಎಣ್ಣೆನ ಹಾಕ್ಕೊಳ್ಳಿ ಅಂತ ನಾನು ಅದಕ್ಕೆ ಹೇಳಿರೋದು. ಸೊ ಹಾಗಾಗಿ ಒಂದ್ಸಲ ಹೀಟ್ ಮಾಡಿರೋ ಆಯಿಲನ್ನು ರಿಪೀಟಾಗಿ ಯೂಸ್ ಮಾಡ್ಬೋದು, ಹೆಲ್ದಿಗೆ ಹೆಲ್ತ್ ಸರಿಯಾಗಿರೋದಿಲ್ಲ. ಸೊ ಹಾಗಾಗಿ ಒಂದ್ಸಲ ಹೀಟ್ ಮಾಡಿ, ಅಂದರೆ ಒಂದ್ಸಲ ಯೂಸ್ ಮಾಡಿದ್ರೆ ಅದನ್ನು ನೆಕ್ಸ್ಟ್ ಯೂಸ್ ಮಾಡಬಾರ್ದು. ಸೊ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬೇಗನೆ ಮಾಡ್ಕೊಂಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ, ಎಷ್ಟು ಫಳ್ಳಾಗಿನೂ ಕೂಡ ಬಂದಿದೆ. ಒಳಗಡೆ ಹಿಟ್ಟು ಒಂಚೂರು ಹಸಿ ಇರೋದಿಲ್ಲ, ಸೊ ಮೇಲ್ಗಡೆ ಮಾತ್ರ ಕ್ರಿಸ್ಪಿಯಾಗಿರುತ್ತೆ. ಸೊ ವಿಡಿಯೋ ಇಷ್ಟ ಆಗಿತ್ತಂದರೆ ಏನು ಮಾಡಬೇಕು, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರ ಹೆಸರು ನೀವೇ ಕಮೆಂಟ್ ಮಾಡಿ ತಿಳಿಸಿ ಅಂತ ಕೇಳ್ಕೊತಾ ಇದ್ದೀನಿ. ಏಕೆಂದರೆ ನನಗೆ ಆಲ್ಮೋಸ್ಟ್ ಅಲ್ಲಿ ಇದರ ಹೆಸರು ಒಬ್ಬರ ಸೈಡು ಪಕೋಡ ಅಂತಲೂ ಕರೀತಾರೆ, ಇನ್ನೊಬ್ಬರು ಬಜ್ಜಿ ಅಂತಲೂ ಕೂಡ ಕರೀತಾರೆ. ಸೊ ನಾನು ಸ್ಪ್ರಿಂಗ್ ಆನಿಯನ್ ಹಾಕಿ ಮಾಡಿರೋದ್ರಿಂದ ಇದಕ್ಕೆ ಬಜ್ಜಿ ಅಂತಲೇ ಉತ್ತರ ಕರ್ನಾಟಕ ಸೈಡು ಕರೀತಾರೆ. ಸೊ ನೀವು ಅದೇ ಕರೀತಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಸೊ ನನಗೆ ಕನ್ಫರ್ಮ್ ಆಗಿ ಹೆಸರು ಗೊತ್ತಿಲ್ಲ, ನಿಮಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್. ಬೈ ಬಾಯ್, ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ.